ಇನ್ನು ಕುಂದಾನಗರಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮತ ಭೇಟಿಯಾಡಿದ್ದಾರೆ. ಬೆಳಗ್ಗೆಯಿಂದನೂ ಬೆಳಗಾವಿ ಉತ್ತರದಲ್ಲಿ ಈಗ ಶೆಟ್ಟರ್ ಅವರು ಮತಯಾಚನೆಗೆ ಮುಂದಾಗಿದ್ದಾರೆ. ಜಗದೀಶ್ ಶೆಟ್ಟರ್ಗೆ ಈಗ ಹೋದಲೆಲ್ಲ ಕೂಡ ಅಭೂತಪೂರ್ವ ಜನ ಬೆಂಬಲ ಸಿಗ್ತಾ ಇದೆ. ಬೆಳಗ್ಗೆಯಿಂದಾನೇ ಮತ ಬೇಟೆಗಿಳಿದಿದ್ದಾರೆ ಜಗದೀಶ್ ಶೆಟ್ಟರ್. ಶೆಟ್ಟರ್ಗೆ ಅನಿಲ್ ಬೆನಕೆ, ಮುರುಗೇಂದ್ರ ಗೌಡ ಪಾಟೀಲ್ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಬೆಳಗಾವಿಯ ಅನ್ಸೂರ್ಕರ್ ಗಲ್ಲಿ, ಸಮಾದೇವಿ ಗಲ್ಲಿಯಲ್ಲಿ ಅಂದ್ರೆ ಗಲ್ಲಿಗಳಲ್ಲೂ ಕೂಡ ಮತ ಭೇಟಿಯಾಡ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ಗೆ ಈಗ ಬೆಂಬಲ ಸಿಗ್ತಾ ಇದೆ. ಹೋದಲ್ಲಿ ಬೆಂದಲ್ಲಿ ಪಾಂಗುಳ ಗಲ್ಲಿಯಲ್ಲಿ ರಾಜಸ್ಥಾನಿ ಸಮಾಜದ ಸಭೆಯನ್ನ ನಡೆಸುವ ಮೂಲಕ ಆ ಸಮಾಜಕ್ಕೆ ಸೇರಿದಂತಹ ಮತದಾರರನ್ನು ಕೂಡ ಸೆಳೆಯುವಂತಹ ಪ್ರಯತ್ನವನ್ನ ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ. ಮೋದಿ ಸರ್ಕಾರದ ಸಾಧನೆಗಳನ್ನ ಮುಂದಿಟ್ಟುಕೊಂಡು ಜಗದೀಶ್ ಶೆಟ್ಟರ್ ಪ್ರಚಾರಕ್ಕಿಳಿದಿದ್ದಾರೆ. ಲೋಕಸಭೆ ಚುನಾವಣೆ ಅಖಾಡದಲ್ಲಿ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಆದಂಥ ಮಾಜಿ ಸಿಎಂ ಆದಂಥ ಜಗದೀಶ್ ಶೆಟ್ಟರ್ ಈಗಾಗಲೇ ಭರ್ಜರಿ ಪ್ರಚಾರ ನಡೆಸ್ತಾರೆ. ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಈಗ ಮತಭೇಟಿ ನಡೆಸ್ತಿರ್ತಕ್ಕಂಥ ಸರ್, ಇವತ್ತು ಉತ್ತರದಲ್ಲಿ ಎಲ್ಲೆಲ್ಲಿ ಮತಯಾಚನೆ ಮಾಡ್ತಾ ಇದ್ರಿ? ಎಲ್ಲ ಜೈನ ಸಮಾಜದ್ದು, ರಾಜಸ್ಥಾನಿ ಸಮಾಜದವರು ಎಲ್ಲಿದ್ದಾರೆ ಎಲ್ಲರೂ ಕೂಡಿದ್ರು, ಗುರುಗಳು ಬಂದಿದ್ರು, ಅವರು ಆಶೀರ್ವಾದ ತೊಗೊಳಕ್ಕೆ ಬಂದಿದ್ವಿ ಮತ್ತು ಸಮಾಜದ ಎಲ್ಲರೂ ಸಹಿತ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿಂದ ಪ್ರಾರಂಭ ಈ ಮಧ್ಯಾಹ್ನವರೆಗೂ ಈ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಪ್ರವಾಸ ಇದೆ. ಈಗ ಇನ್ನೂ ಹಲವಾರು ಕಾರ್ಯಕ್ರಮ ಇದಾವೆ. ನಾವು ಅಲ್ಲಿ ಪ್ರವಾಸ ಹೋಗ್ತಾ ಇದ್ದೇವೆ. ಎಲ್ಲರೂ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಿಜೆಪಿಗೆ, ಮೋದಿಜಿಯವರಿಗೆ ನಮ್ಮೆಲ್ಲರಿಗೂ ಆಶೀರ್ವಾದ ಸಿಗ್ತಾ ಇದೆ. ತಮ್ಮ ಪರವಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ನಾಳೆ. ಯಾವ ರೀತಿ? ಇಲ್ಲ, ಅದೇ ಎಲ್ಲ ರೀತಿ ಸಪೋರ್ಟ್ ಸಿಗ್ತದೆ ಮತ್ತು ಇಲ್ಲಿ ಹಲವಾರು ನಾಯಕ ಈಗಾಗಲೇ ಮೋದಿಜಿಯವರು ಬಂದು ಹೋಗಿದ್ದಾರೆ. ಏಕನಾಥ್ ಶಿಂದೆ ಅವರು ನಾಳೆ ಬರ್ತಾರೆ. ಇಲ್ಲಿ ಪ್ರಚಾರದಲ್ಲಿ ಅವರು ಇನ್ವಾಲ್ವ್ ಆಗ್ತಾರೆ. ಅವರಿಂದಲೂ ಸಹಿತ ನಮಗೆ ಸಹಕಾರ ಇದೆ. 7ನೇ ತಾರೀಕು ಮತದಾನ ಆಗ್ತಾ ಇದೆ. ಮತದಾರರಿಗೆ ಏನು ಹೇಳ್ತಾರೆ? ಇವತ್ತು ಸಮಗ್ರ ಬೆಳಗಾವಿಯ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಸುಂದರ ನಗರ ಮಾಡಲಿಕ್ಕೆ, ಮೂಲಭೂತ ಸೌಕರ್ಯ ಕೊಡಲಿಕ್ಕೆ, ಹೊಸ ಉದ್ಯಮಗಳು ತರಲಿಕ್ಕೆ, ಉದ್ಯೋಗ ಅವಕಾಶ ಕೊಡಲಿಕ್ಕೆ ಒಂದು ಅವಕಾಶ ಕೊಡಿ ಮತ್ತು ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗುವಂಥದ್ದು ಅವಶ್ಯಕತೆ ಇದೆ. ಅದಕ್ಕಾಗಿ ಮೋದಿಜಿಯವರು ಆಶೀರ್ವಾದ ಮಾಡಿ ನಮಗೂ ಆಶೀರ್ವಾದ ಅಂತ ಕೇಳ್ತದೆ. ಬೆಳಗಾವಿ ತಾಲೂಕಿನ ಯಾವ ರೀತಿ ಬೆಂಬಲ ವ್ಯಕ್ತಾಗ್ತದೆ? ನಾವು ನೀವೇ ನೋಡತ್ರಿ ಹೆಂಗ್ ಬೆಂಬಲ ಅದ. ಯಾವ ಸಮಾಜ ಬಿಟ್ಟಿಲ್ಲ, ಎಲ್ಲಾ ಸಮಾಜನವರು ಬೆಂಬಲ ಕೊಡತ್ತಾರು. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಪ್ರತಿ ದಿವಸ ನಮ್ಮ ಜೋಡಿ 7 ಗಂಟೆ ಶುರು ಆದ್ರೆ ರಾತ್ರಿ 10 ಗಂಟೆ ತನಕ ನಾವು ಪ್ರಚಾರ ಮಾಡ್ತೀವಿ. ಒಟ್ಟಾರಾಗಿ ನಾವು ಹೈಯೆಸ್ಟ್ ಓಟಿಂದ ಗೆಲ್ತೀವಿ ಅಂತ ನಾ ಹೇಳ್ಬೋದು. ಇವಿಷ್ಟು ಏನಂದ್ರೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳುವಂತ. ಮತ್ತು ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ, ಟಿ5 ಬೆಳಗಾವಿ.